ಎಲ್ಲ ಗೌರವಾನ್ವಿತ ಶಿಕ್ಷಕ ಮಿತ್ರರಿಗೆ ಸಾನ್ವಿ ಪೃಥ್ವಿರಾಜ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ, ನಾನಿವತ್ತು ವಿಡಿಯೋದಲ್ಲಿ ದೀಕ್ಷಾ ಆ್ಯಪನ್ನು ಮೊಬೈಲ್ನಲ್ಲಿ ಯಾವ ರೀತಿಯಾಗಿ ಇನ್ಸ್ಟಾಲ್ ಮಾಡಿಕೊಳ್ಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ. ಸೊ ಮುಂದಿನ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡ ನಂತರ ನಾವು ನಿಷ್ಠಾ ತರಬೇತಿಗೆ ಸ್ಕೂಲ್ ಎಜುಕೇಷನ್ ಒಂದು ವೆಬ್ಸೈಟಿಗೆ ಹೋಗಿ ಯಾವ ರೀತಿಯಾಗಿ ಆನ್ಲೈನ್ ರಿಜಿಸ್ಟ್ರೇಷನನ್ನು ಮಾಡಿಕೊಂಡು ತರಬೇತಿಗೆ ಜಾಯ್ನ್ ಆಗಬೇಕು ಮತ್ತು ಮಾಡಲ್ಗಳನ್ನು ಯಾವ ರೀತಿಯಾಗಿ ಕಂಪ್ಲೀಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ವಿವರಿಸ್ತಾ ಇದ್ದೀನಿ. ಅದಕ್ಕಾಗಿ ತಾವು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಇದು ಹೆಚ್ಚು ಎಲ್ಲ ನಿಷ್ಠಾ ತರಬೇತಿಯಲ್ಲಿ ಭಾಗವಹಿಸ್ತಕ್ಕಂತಹ ಕರ್ನಾಟಕದ ಎಲ್ಲ ಶಿಕ್ಷಕ ಮಿತ್ರರಿಗೂ ಶೇರ್ ಮಾಡಿ ತಾವು ಇದನ್ನು ನನ್ನ ಒಂದು ಮನವಿಯನ್ನು ತಾವು ತಿಳ್ಕೊಂಡು ಶೇರ್ ಮಾಡ್ತಿರತಕ್ಕಂಥದ್ದನ್ನು ಹೇಳ್ತಾ, ಈಗ ನಾವು ದೀಕ್ಷಾ ಆ್ಯಪನ್ನು ಯಾವ ರೀತಿಯಾಗಿ ಅಂದರೆ ಮೊದಲಿಗೆ ಇಲ್ಲಿ ನಾವು ದೀಕ್ಷಾ ಆ್ಯಪನ್ನು ನಮ್ಮ ಮೊಬೈಲ್ನಲ್ಲಿ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ನೋಡೋಣ ಬನ್ನಿ. ಮೊದಲಿಗೆ ನಾವು ಪ್ಲೇಸ್ಟೋರನ್ನು ಓಪನ್ ಮಾಡಬೇಕು. ಪ್ಲೇಸ್ಟೋರ್ ಓಪನ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ನಲ್ಲಿ ದೀಕ್ಷಾ ಆ್ಯಪ್ ಅಂತಕ್ಕಂಥದ್ದನ್ನು ಟೈಪ್ ಮಾಡಬೇಕು. ಇಲ್ಲಿ ಮೇಲ್ಗಡೆ ಕಾಣ್ತದಲ್ಲ ದೀಕ್ಷಾ ಪ್ಲ್ಯಾಟ್ಫಾರ್ಮ್ ಫಾರ್ ಸ್ಕೂಲ್ ಎಜುಕೇಷನ್ ಅಂತಕ್ಕಂಥದ್ದು, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದ ನಂತರ ಇನ್ಸ್ಟಾಲ್ ಅನ್ನತಕ್ಕಂಥದ್ದೇನು ಕಾಣ್ತದೆ ಅದರ ಮೇಲೆ ಮತ್ತೆ ನಾವು ಕ್ಲಿಕ್ ಮಾಡಬೇಕು. ಸೊ ಈಗ ಇನ್ಸ್ಟಾಲೇಷನ್ ಆಯಿತು. ಈಗ ಓಪನ್ ಮಾಡ್ಕೊಳ್ಬೇಕು. ಕೆಳಗಡೆ ಓಪನ್ ಅಂತಕ್ಕಂಥದ್ದು ಕಾಣ್ತದಲ್ಲ, ಸೊ ಇನ್ಸ್ಟಾಲೇಷನ್ ಈಸ್ ಕಂಪ್ಲೀಟೆಡ್. ಆಮೇಲೆ ಓಪನ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆಪ್ಷನ್ ಮೇಲೆ ದೀಕ್ಷಾ ಅಂತಕ್ಕಂಥದ್ದು ಕಾಣ್ತಾ ಇದೆ. ಸೊ ಇಲ್ಲಿ ವೆಲ್ಕಮ್ ಟು ದೀಕ್ಷಾ, ಚೂಸ್ ಯುವರ್ ಪ್ರಿಫರ್ಡ್ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ಕೇಳುತ್ತೆ. ಇಲ್ಲಿ ನಾನು ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೀವು ಯಾವ ಭಾಷೆ ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೇಕು. ತಮಗೆ ಅನುಕೂಲವಾಗಿರ್ತಕ್ಕಂಥ ಭಾಷೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಕಂಟಿನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ವೆಲ್ಕಮ್ ಟು ದೀಕ್ಷಾ, ಯು ಆರ್ ಎ ಟೀಚರ್, ಸ್ಟೂಡೆಂಟ್, ಅದರ್ ಅಂದರೆ ನೀವು ಶಿಕ್ಷಕರಾಗಿದ್ದಾರಾ, ವಿದ್ಯಾರ್ಥಿಯಾಗಿದ್ದೀರಾ ಮತ್ತು ಇತರರಾಗಿದ್ದೀರಾ ಅಂತಕ್ಕಂಥ ಕೇಳುತ್ತೆ. ನಾನು ಒಬ್ಬ ಶಿಕ್ಷಕನಾಗಿರೋದ್ರಿಂದ ಶಿಕ್ಷಕ ಅಂತಕ್ಕಂಥ ಟೀಚರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಇಲ್ಲಿ ಕೆಳಗಡೆ ಸೆಲೆಕ್ಟ್ ಬೋರ್ಡ್ ಅಂತಕ್ಕಂಥದ್ದು ಬರುತ್ತೆ. ನಾನು ಸ್ಟೇಟ್ ಬೋರ್ಡ್ ಅಂದರೆ ಕರ್ನಾಟಕ ಸ್ಟೇಟ್ ಬೋರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಬೇರೆ ಬೇರೆ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಬೋರ್ಡ್ಗಳು ಬರುತ್ತೆ. ಇಲ್ಲಿ ನನಗೆ ಬೇಕಾಗಿರ್ತಕ್ಕಂಥದ್ದು ನಾನು ಕರ್ನಾಟಕ ಸ್ಟೇಟ್ ಬೋರ್ಡಿಗೆ ಒಂದು ಸಂಬಂಧಿಸಿರ್ತಕ್ಕಂಥ ಶಿಕ್ಷಣ ಆಗಿರೋದ್ರಿಂದ ಸ್ಟೇಟ್ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂತರ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ಮೀಡಿಯಮ್ ಕೇಳುತ್ತೆ. ಇಲ್ಲಿ ಬೇರೆ ಬೇರೆ ಅರೇಬಿಕ್ ಇದೆ, ಇಂಗ್ಲೀಷ್ ಇದೆ, ಫ್ರೆಂಚ್ ಇದೆ, ಹಿಂದಿ ಇದೆ. ನನಗೆ ಒಂದು ಕನ್ನಡ ಒಂದು ಮೀಡಿಯಮ್ ಬೇಕಾದ್ರಿಂದ ಕನ್ನಡ ಮಾಧ್ಯಮದಲ್ಲಿ ನಾನು ಪಾಠ ಹೇಳೋದ್ರಿಂದ ನನಗೆ ಕನ್ನಡ ಅಂತಕ್ಕಂಥ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಆಮೇಲೆ ಕ್ಲಾಸ್ ಕೇಳುತ್ತೆ, ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ 1 to 12 ಕ್ಲಾಸ್ ಬರುತ್ತೆ, 1 ರಿಂದ 12 ತರಗತಿ ಬರುತ್ತೆ ಮತ್ತು ಅದರ್ಸ್ ಅಂತಕ್ಕಂಥದ್ದು. ನಾನು ಒಂದು ಪ್ರಾಥಮಿಕ ಒಂದು ತರಗತಿಗೆ ಬೋಧನೆ ಮಾಡೋದ್ರಿಂದ ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ಮಾಡಿದ್ರೆ ನಾನು ಇಲ್ಲಿ 1 2 3 4 5 6 7 8 ಅಂತಕ್ಕಂಥದ್ದೆಲ್ಲ ಸೆಲೆಕ್ಟ್ ಮಾಡ್ಕೊತೀನಿ. ಅಂದರೆ 1 ರಿಂದ 8ನೇ ತರಗತಿ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಆಮೇಲೆ ಕಂಟಿನ್ಯೂ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಯುವರ್ ಲೊಕೇಶನ್ ಕೇಳುತ್ತೆ, ಸ್ಟೇಟ್ ಕರ್ನಾಟಕ. ನೀವು ಯಾವ ಒಂದು ಸ್ಟೇಟ್ನಲ್ಲಿ ಇರ್ತೀರಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಕರ್ನಾಟಕ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಅಂತಕ್ಕಂಥದ್ದನ್ನು ಕ್ಲಿಕ್ ಮಾಡಬೇಕು. ಡಿಸ್ಟಿಕ್ ಕೇಳುತ್ತೆ, ನೀವು ಯಾವ ಜಿಲ್ಲೆಯವರಾಗಿದ್ದೀರಾ ಅಂತಕ್ಕಂಥದ್ದು ಕೇಳುತ್ತೆ. ಅದನ್ನು ನಾವು ಗುಲ್ಬರ್ಗ ಜಿಲ್ಲೆಯವರಾಗಿದ್ದರಿಂದ ನಾನು ಇಲ್ಲಿ ಕಲಬುರಗಿ ಅಂತಕ್ಕಂಥ ಬರೆದು ಕಲಬುರಗಿ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ.
ಸೊ ಈ ರೀತಿಯಾಗಿ ನಾವು ಏನು ಮಾಡ್ಬೋದು ಅಂತಂದರೆ ಇಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಕೋರ್ಸ್ ಇದೆ, ಇಲ್ಲಿ ಲಾಗಿನ್ ಟು ಜಾಯಿನ್ ಕೋರ್ಸ್ ಅಂತಕ್ಕಂಥದ್ದು ಬರುತ್ತೆ. ನಾವು ಈ ನಿಷ್ಠಾ ತರಬೇತಿಯನ್ನು ಅಲ್ಲಿ ನಾವು ಜಾಯ್ನ್ ಆಗಿ ನಮ್ಮ ಕೋರ್ಸನ್ನು ಮುಗಿಸ್ಬೇಕಾದ್ರೆ ನಾವು ಸ್ಕೂಲ್ ಎಜುಕೇಷನಲ್ಲಿ ಹೋಗಿ ಅಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೇಕು. ಆದಮೇಲೆ ಇಲ್ಲಿವರೆಗೆ ಈ ಒಂದು ವಿಡಿಯೋದಲ್ಲಿ ದೀಕ್ಷಾ ಆ್ಯಪನ್ನು ಯಾವ ರೀತಿಯಾಗಿ ನಮ್ಮ ಮೊಬೈಲ್ನಲ್ಲಿ ಸುಲಭವಾಗಿ ಸರಳ ರೀತಿಯಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಬೇಕಂತಕ್ಕಂಥದ್ದನ್ನು ಮತ್ತೊಮ್ಮೆ ಈಗ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಆದರೆ ಶಿಕ್ಷಕ ಮಿತ್ರರು ಕೇಳಿದರು ಸರಳವಾದ ರೀತಿಯಲ್ಲಿ ಯಾವ ರೀತಿಯಾಗಿ ಇನ್ನೊಮ್ಮೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಕ್ಕಂಥದ್ದನ್ನು ಕೇಳಿದ ಸಲುವಾಗಿ ಅವರ ಮನವಿ ಮೇರೆಗೆ ನಾನು ಈ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈಗ ಮುಂದಿನ ವಿಡಿಯೋದಲ್ಲಿ ನಾನು ಸ್ಕೂಲ್ ಎಜುಕೇಷನ್ ವೆಬ್ಸೈಟಿಗೆ ಹೋಗಿ ಆನ್ಲೈನ್ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳೋ ಮೂಲಕ ನಿಷ್ಠಾ ತರಬೇತಿಗೆ ಆನ್ಲೈನ್ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳೋದ್ರ ಮೂಲಕ ನಾವು ಈ ಸ್ಕೂಲ್ ಎಜುಕೇಷನ್ನಿಂದ ದೀಕ್ಷಾ ಆ್ಯಪಿಗೆ ಯಾವ ರೀತಿಯಾಗಿ ನಾವು ಜಾಯಿನ್ ಆಗಬೇಕು ಅಥವಾ ಕೊಲಾಬ್ರೇಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಅದಕ್ಕಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ನಿಷ್ಠಾ ತರಬೇತಿಗೆ ಸಂಬಂಧಪಟ್ಟಂತೆ ಮಾಡುವ ಎಲ್ಲ ಒಂದು ವಿಡಿಯೋಗಳ ಮಾಡಲ್ಗಳ ನೋಟಿಫಿಕೇಷನ್ ತಕ್ಷಣದಲ್ಲಿ ತಮಗೆ ದೊರಕುತ್ತೆ. ಅದರಿಂದ ತಮಗೆ ಮುಂದಿನ ದಿನಗಳಲ್ಲಿ ಪ್ರಾರಂಭ ಆಗ್ತಕ್ಕಂಥ ತರಬೇತಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಹೇಳ್ತಾ ವಿಡಿಯೋವನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ, ಈ ವಿಡಿಯೋನ ಎಲ್ಲ ಶಿಕ್ಷಕ ಮಿತ್ರರಿಗೂ ಶೇರ್ ಮಾಡಿ ಅಂತಕ್ಕಂಥದ್ದು ಹೇಳ್ತಾಯಿದ್ದೀನಿ. ಧನ್ಯವಾದಗಳು. ನಮಸ್ಕಾರ.